ನಮಸ್ಕಾರ ಎಲ್ಲರಿಗೂ. ತುಂಬ ದಿನ ಆದಮೇಲೆ ಮತ್ತೆ ನಾನು ನನ್ನ ಬ್ಲಾಗ್ಸನ್ನು ಮಾಡ್ತಾಯಿದ್ದೀನಿ. ಇವತ್ತು ನಾವು ಓಲ್ಡ್ ಏಜ್ ಹೋಮಲ್ಲಿ ಕಮ್ಯುನಿಟಿ ಸರ್ವಿಸ್ ಮಾಡ್ತಾಯಿದ್ದೀವಿ ಹವ್ಯಕದಿಂದ. ಸೊ ನಾನು ಇವತ್ತು ನಿಮಗೆ ಅದು ಹೇಗೆ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂದರೆ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ನೋಡ್ಬೋದು ಇಲ್ಲಿ ಎಲ್ಲರೂ ಸೇರಿ ಇದನ್ನೆಲ್ಲ ತಗೊಂಡು ಹೋಗಿ ಎಲ್ಲ ಅಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ನನ್ನ ಪುಟಾಣಿ ಪುಟ್ಟಾಸ ಬಂದಿದ್ದಾನೆ. ಇಲ್ಲಿ ಸಿಂಬಾ ನೋಡ್ಬೋದು. ಇಲ್ಲಿ ಎಲ್ಲ ಸಲಕರಣೆಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ರೀಡಿಂಗ್ ಬುಕ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಸಣ್ಣ ಲೈಬ್ರರಿ ಇದು, ನೋಡೋಕೆ ತುಂಬ ಚೆನ್ನಾಗಿದೆ. ನೋಡ್ಬೋದು ಇದೊಂದು ಬುಲೆಟಿನ್ ಬೋರ್ಡ್ ಇದೆ. ಏನೇ ಇಲ್ಲಿ ಟ್ರಯಲ್ ಎಲ್ಲ ಇದೆ, ಇಲ್ಲಿ ಹೋಗ್ಬೋದು. ಅದರದ್ದು ಮ್ಯಾಪ್ ಎಲ್ಲ ಇದೆ ನೋಡಿ. ಇಲ್ಲೊಂದು ಗಾರ್ಡನ್ ಇದೆ, ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ. ಹೇಗೆ ಸೀಡ್ಸನ್ನು ಹಾಕಬೇಕು, ಹೇಗೆ ಅದು ಬೆಳೆಯುತ್ತೆ, ಅದರ ಬಗ್ಗೆ ಎಲ್ಲ ಒಂದು ಸ್ಮಾಲ್ ಇನ್ಫಾರ್ಮೇಷನನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಬೇಕಾಗುವಂತಹ ಟೂಲ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇವತ್ತಿನ ಕಮ್ಯುನಿಟಿ ಸರ್ವಿಸಲ್ಲಿ ನಾವು ಗಾರ್ಡನನ್ನು ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಗಾರ್ಡನ್ ಇದೆ, ಅಲ್ಲಿ ಕ್ಲೀನ್ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿದ್ರೆ ಅವರು ಏನನ್ನು ರಿಕ್ವೈರ್ ಮಾಡ್ತಾರೆ. ಈಗ ಓಲ್ಡ್ ಏಜ್ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ, ಅವರು ಏನು ಬೇಕು, ಅವರಿಗೆ ಅವ್ರ ರಿಕ್ವೈರ್ಮೆಂಟ್ ಏನು ಅಂತ ನೋಡಿ ಅವರಿಗೆ ಅಲ್ಲಿ ಹೋಗಿ ನಾವು ಇಂತಿಷ್ಟು ಅವರ್ ಅಂತ ಹೇಳಿ ಹೆಲ್ಪ್ ಮಾಡಿ ಬರುವಂಥದ್ದು. ನೀವು ನೋಡ್ಬೋದು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವರಿಗೆ. ಕೆಲವೊಂದ್ಸಲ ಅದನ್ನು ಮಾಡಿಕೊಟ್ಟು ನಾವು ಬರ್ತೀವಿ. ಇವತ್ತು ನಾವು ಗಾರ್ಡನನ್ನು ಮಾಡಿಕೊಡ್ತಾ ಇದ್ದೀವಿ ಅವರಿಗೆ. ಅಂದರೆ ಗಾರ್ಡನ್ನ ಕ್ಲೀನ್ ಮಾಡಿ ಸೀಡ್ಸ್ ಎಲ್ಲ ಹಾಕಿ ಗಿಡ ಎಲ್ಲ ನೆಟ್ಕೊಟ್ಟು ಎಲ್ಲ ಮಾಡ್ತಾ ಇದ್ದೇವೆ. ಹೌದು, ಇಲ್ಲಿ ನೋಡಿ ಇವರಿಗೆ ರೆಡಿ ಆಗಿದ್ದಾರೆ ಇಲ್ಲೆಲ್ಲ ಕ್ಲೀನ್ ಅಪ್ ಮಾಡಲಿಕ್ಕೆ ಎಲ್ಲ ಮಾಡಲಿಕ್ಕೆ. ಇವರೇ ಜ್ಯೋತಿ ಉತ್ತಿನಡ್ಕ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಅರೇಂಜ್ ಮಾಡಿರೋದು ಇವರು. ಹಲೋ, ಹೇಗೆ ನಡೀತಾ ಇದೆ ನಿಮ್ದು ಕಮ್ಯುನಿಟಿ ಸರ್ವಿಸ್? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮಳೆ ಎಲ್ಲ ಬಂದ್ರು ಸ್ವಲ್ಪ ಡ್ರಿಸಿಲ್ ಆಗ್ತಾ ಇದೆ, ಬಟ್ ಸ್ಟಿಲ್ ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ನಿಮ್ಮ ಇನ್ಸ್ಪಿರೇಷನ್ ಅಂತ, ನೀವು ಎಲ್ಲರಿಗೂ ಅಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ನಾವು. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು. ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ ಪ್ರತಿಯೊಂದು ಗಾರ್ಡನ್ ಹತ್ರ ಅದು ಏನು, ಅದರ ಹೆಸರೇನು ಎಲ್ಲದನ್ನು ಬರೆದಿಟ್ಟಿದ್ದಾರೆ ನೋಡಿ. ಇಲ್ಲಿ ಪುಟ್ಟದ ಗಾರ್ಡನ್ ಅಲ್ಲಿ ಹೀಗೆ ಪುಟ್ಟದೊಂದು ಸಣ್ಣ ಸಣ್ಣದ ಇದನ್ನ ಇಟ್ಟಿದ್ದಾರೆ, ಪಾತನ ಇಟ್ಟಿದ್ದಾರೆ. ಪುಟ್ಟ ಗಾರ್ಡನ್ನು ಆದರೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿಗೆ ಕೂತ್ಕೊಳ್ಳೋದಕ್ಕೆ ಒಳಗಡೆ ಬಂದರೆ ಏಜ್ ಆದವರಿಗೆ ಬಂದು ಕೂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಬೆಂಚ್ಗಳೆಲ್ಲ ಇದೆ. ಇವಾಗ ಸ್ವಲ್ಪ ಮಳೆ ಬರ್ತಾ ಇದೆ, ಅಲ್ಲಿ ಒದ್ದೆ ಆಗಿದೆ. ಇಲ್ಲಾಂದರೆ ಚೆನ್ನಾಗಿದೆ ಒಂದು ಸಣ್ಣ ಗಾರ್ಡನ್ನು. ಒಳಗಡೆ ಹೋದರೆ ಹಚ್ಚ ಹಸಿರು. ಇನ್ನೇನು ಬೇಕು, ಏಜ್ ಆದಮೇಲೆ ಒಂದು ನಮ್ಮಲ್ಲಿ ವನವಾಸ ಅಂತ ಹೇಳ್ತೀವಿ ಅಲ್ಲ, ವಾನಪ್ರಸ್ಥಕ್ಕೆ ಹೋಗ್ತೀವಿ. ಹಾಗೆ ಇವರು ಏಜ್ ಆದಮೇಲೆ ಇಲ್ಲಿ ಬಂದು ಆರಾಮಾಗಿ ಕಾಲ ಕಳೆಯೋದಕ್ಕೆ ಎಲ್ಲ ಬೇಕಾದಷ್ಟಿದೆ ನೋಡಿ. ಸಣ್ಣ ಪಾಂಡ್ ಇದೆ ಇಲ್ಲೊಂದು, ತುಂಬ ಚೆನ್ನಾಗಿದೆ. ಅದು ಗಾರ್ಡನ್ ಎಂಟ್ರಿ. ಅದು ವೆರೈಟಿ ಆಫ್ದು ಇದಿದೆ ಇಲ್ಲಿ, ಗಿಡಗಳೆಲ್ಲ ಇದೆ. ನೋಡಿ ಮಕ್ಕಳು ಸಹ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ಬೋದು, ಹೇಗೆ ಹೆಲ್ಪ್ ಮಾಡ್ಬೋದು, ನೇಚರ್ ಜೊತೆ ಹೇಗೆ ಕನೆಕ್ಟ್ ಆಗ್ಬೋದು, ಅದೆಲ್ಲ ಅವರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಹಾಯ್, ಏನ್ ಮಾಡ್ತಾ ಇದ್ದೀರಾ ನೀವು? Okay. So you can cover the ground. Nice. Yeah, we're trying to cover the ground. There's some empty spots. You have to cover them. ಇವತ್ತು ಮಳೆ ಬರ್ತಾ ಇರೋದ್ರಿಂದಾಗಿ ನೋಡಿ ಎಷ್ಟು ಕಷ್ಟಪಟ್ಟು ತಗೊಂಡು ಬರ್ತಾ ಇದ್ದಾರೆ. ಇದು ಈಸಿ ಅಲ್ಲ ಇವತ್ತು, ಮಳೆ ಇತ್ತಲ್ಲ. ಹೌದು ನೋಡಿ ಎಷ್ಟೆಷ್ಟು ದೊಡ್ಡ ಮರಗಳೆಲ್ಲ ಇದೆ ಇಲ್ಲಿ.
ಇಲ್ಲಿ ನೇಚರ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ನೋಡಿ. ಇಲ್ಲಿ ಸಣ್ಣ ಸಣ್ಣ ಮೆಟ್ಲು ಥರ ಇದೆ, ಹತ್ತಿ ಹೋಗ್ಬೋದು ನಾವು ಮೇಲ್ಗಡೆ. ನೋಡಿ ಇದು ಯಾವಾಗ ಆಗಿರೋದು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿದೆ. ದೊಡ್ಡ ರಾಕ್ ಮೇಲೆ ಅದನ್ನು ಇದು ಮಾಡಿದ್ದಾರೆ ನೋಡಿ, ಅಂಟಿಸಿದ್ದಾರೆ. ಇಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ಟ್ರಯಲ್ ಇದೆ, ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕಾರೆಲ್ಲ ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಹೀಗೆ ಹೋಗ್ಬೋದು. ನೇಚರ್, ಪ್ರಕೃತಿಯ ಮಧ್ಯೆ ಒಂದು ವಾಕ್ ಮಾಡ್ಕೊಂಡು ಬರೋಣ. ತುಂಬ ಚೆನ್ನಾಗಿದೆ, ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಏಜ್ ಆದಮೇಲೆ ನಮಗೂ ಒಂದು ಈ ರೀತಿಯಾದಂಥ ಒಂದು ಆರಾಮಾಗಿ ನಮ್ಮ ಟಯರ್ಡ್ನೆಸ್ಸನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಬೇಕಾಗುತ್ತೆ. ಸಣ್ಣಕ್ಕೆ ಮಳೆ ಬರ್ತಾ ಇದೆ ನೋಡಿ. ಇಲ್ಲೊಂದು ಗಿಡ ಏನೋ ಮುರಿದು ಬಿದ್ದಿದೆ, ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಹೂ ಇದೆ. ನನಗೂ ಗೊತ್ತಿಲ್ಲ ಏನು ಹೂ ಇದೆ ಅಂತ, ಬಟ್ ತುಂಬ ಚೆನ್ನಾಗಿದೆ ಹೂ. ನೋಡಿ ಎಷ್ಟೆಷ್ಟು ದೊಡ್ಡ ಮರಗಳೆಲ್ಲ ಇದೆ ಅಂತ. ಊರಿನಲ್ಲೆಲ್ಲ ನಾವು ಹೋದರೆ ನಮಗೆ ಆ ಮರಗಳೆಲ್ಲ ಗೊತ್ತಿರುತ್ತೆ ಏನು ಮರ ಇರ್ಬೋದು ಅಂತ. ಇಲ್ಲಿ ನನಗೆ ಗೊತ್ತಿಲ್ಲ ಏನೇನು, ಈ ಮರದ ಹೆಸರೇನಂತ ಗೊತ್ತಿಲ್ಲ, ಮಾತ್ರ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಹೋದರೆ ಹೀಗೆ ಕಾಡೊಳಗಡೆ ಹೋಗುತ್ತೆ ಅನಿಸುತ್ತೆ ನನಗೆ. ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಗೊತ್ತಿಲ್ಲ, ನನಗೆ ಪರ್ಮಿಷನ್ ಇಲ್ಲ, ನಾನು ತೊಗೊಂಡು ಬಂದಿಲ್ಲ. ಹಾಗೆ ಅಟ್ಲೀಸ್ಟ್ ಇಲ್ಲಿವರೆಗೆ ಬಂದಿದ್ದೀನಿ, ವಾಪಸ್ ಹೋಗ್ತಾ ಇದ್ದೀನಿ ನಾನು. ನೋಡಿ ಇನ್ನೂ ಮುಂದೆ ತುಂಬ ಹೋಗುತ್ತೆ ದಾರಿ. ಎಲ್ಲಿ ನೋಡಿದ್ರೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ, ಕಣ್ಣಿಗೆ ತಂಪು ಕೊಡ್ತಾ ಇದೆ. ಇಲ್ಲಿ ನೋಡಿ, ಇದು ಒಂದು ಮ್ಯೂಸಿಕ್ ವುಡ್ಸ್ ಅಂತ. ಇದು ಎಷ್ಟು ಚೆನ್ನಾಗಿ ಇದೆ ನೋಡಿ. ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ ಹೀಗೆ ಹೋದರೆ ಗುಡ್ಡ ಹಾಗೆ ಹತ್ಕೊಂಡು ಹೋಗುತ್ತೆ, ಬಟ್ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ಟ್ರಯಲ್ ಎಲ್ಲಿ ಹೋಗುತ್ತೆ ಅಂತ. Identify. It's also called burning bush. If you ever see a bright red bush in the fall, this is burning bush. And that's invasive? It's very invasive. All those red berries you see in the fall. So this is winged euonymus. You're going to find it from here up the hill. So the other thing, How do you cut it? well, try to cut it at the very base as much as you can. Get as low as you can. You need, whatever tools you can find here. I know we're limited a little bit on tools, but do what you can. There's you can tell this one's been cut down. We'll just keep yanking. Let's go. By mistake, actually, if we get those red buckets, let's make a pile in those red buckets. Bucket. Yeah, it used to be a racetrack. When they lived here in the 1910s or 20s. Oh, racetrack. No TV, no So your radio. walking trail goes where? That one goes down? It goes, you jog right, and then it goes up the hill, and then it opens up into a meadow. You can park right here or Yeah. How long is the walk? park right It's here. 10 minutes up the hill. That's it? No, but it's like, she said it's long. It's like Oh, 700 but then acres. then you can go off all over. Oh, okay. Yeah. No, but it's 10 minutes up. You guys want to go there and eat? Don't go inside
ಎಲ್ಲ ನೋಡಿ ಇಲ್ಲೆಲ್ಲ ಸೇವ್ ಮಾಡಿ ಇಟ್ಟಿದ್ದಾರೆ. ಬಟರ್ಫ್ಲೈ ಮತ್ತು ಡ್ರ್ಯಾಗನ್ ಫ್ಲೈಸ್ಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಇದು ಒಳಗಡೆ ಇಲ್ಲಿ ವುಡ್ಸ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಓಲ್ಡ್ ಇದು ನೋಡ್ಬೋದು ನೀವು. ಹಲೋ ಜ್ಯೋತಿ ಅವರೇ, ಹೇಗಾಯ್ತು ಇವತ್ತು ಎಲ್ಲ ಕಮ್ಯುನಿಟಿ ಸರ್ವಿಸ್? ಹೇಳಬೇಕು, ಎಲ್ಲ ಚೆನ್ನಾಗಾಯ್ತು ಇವತ್ತು. ಎಲ್ಲರೂ ಬಂದು ವೆದರು ನಮಗೆ ಸಪೋರ್ಟ್ ಮಾಡ್ತು. ಸೊ ಚೆನ್ನಾಗಾಯ್ತಲ್ಲ. ಥ್ಯಾಂಕ್ ಯು ಜ್ಯೋತಿ ಅವರೇ. ಥ್ಯಾಂಕ್ಸ್ ಎಲ್ಲರಿಗೂ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ನೋಡಿ ನಾವೆಲ್ಲ ಬಂದು ಇಲ್ಲಿ ಇದು ತೊಗೊಂಡು ಬಂದಿದ್ದೀವಿ. ಇವತ್ತೊಂದು ಪಾಟ್ಲಾಕ್ ಮಾಡ್ತಾ ಇದ್ದೀವಿ. ಹೆಲ್ದಿ ಫ್ರೂಟ್ಸ್ ಇದೆಲ್ಲ ತೊಗೊಂಡು ಬಂದಿದ್ದೀವಿ ನೋಡಿ. There's more chairs in this closet across the way. Don't worry. Yeah, if I need more chairs. Thank you. Oh, it looks delicious. I will. ಬಾಯ್ ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.